ಲೋಕ ರಕ್ಷಕಿ ಆದಿಶಕ್ತಿ ಕೂಷ್ಮಾಂಡಾಸುರ ಸಂಪೂರ್ಣ ಕಲಶಂ ರುದಿರಾಪ್ಲೋತಮೇವ ಚ ದದಾನಾಹಸ್ತ ಪದ್ಮಾಭ್ಯಂ ಕೂಷ್ಮಾಂಡ ಶುಭದಾಸ್ತು ಮೇ. ನವರಾತ್ರಿಯ 4ನೇ ದಿನ ದೇವಿಯನ್ನು ಕೂಷ್ಮಾಂಡ ದೇವಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ದೇವಿಗೆ 8 ಭುಜಗಳಿರುವುದರಿಂದ ಆಕೆಯನ್ನು ಅಷ್ಟಭುಜಾದೇವಿ ಎಂದು ಕರೆಯುವರು. ಈಕೆಯ ಕೈಯಲ್ಲಿ ಕ್ರಮವಾಗಿ ಕಮಂಡಲ, ಧನಸ್ಸು, ಬಾಣ, ಕಮಲ, ಅಮೃತ ತುಂಬಿದ ಕಲಶ, ಚಕ್ರ, ಗದೆ ಮತ್ತು ಜಪಮಾಲೆ ಇರುವುದು ಇವಳ ವಾಹನ ವ್ಯಾಘ್ರ. ಸಂಸ್ಕೃತದಲ್ಲಿ ಕುಂಬಳಕಾಯಿಯನ್ನು ಕೂಷ್ಮಾಂಡ ಎನ್ನುವರು. ಈ ದೇವಿಗೆ ಬಲಿ ಕೊಡಬೇಕಾದರೆ ಕುಂಬಳಕಾಯಿಯನ್ನು ಕೊಡಬೇಕು, ಹಾಗೂ ಅದು ಅವಳಿಗೆ ಬಲು ಇಷ್ಟ. ಆದ್ದರಿಂದಲೇ ಅವಳನ್ನು ಕೂಷ್ಮಾಂಡ ದೇವಿ ಎನ್ನುವರು. ಈ ಕಾರಣಕ್ಕಾಗಿಯೇ ನವರಾತ್ರಿಯ ಸಮಯದಲ್ಲಿ ಕುಂಬಳಕಾಯಿಯನ್ನು ಬಳಸುತ್ತಾರೆ. ಈ ಸೃಷ್ಟಿಯು ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲಾ ಕಡೆ ಅಂಧಕಾರ ತುಂಬಿತ್ತು. ಈ ದೇವಿಯೇ ಸೃಷ್ಟಿಯ ಆದಿಸ್ವರೂಪ ಆಗಿ ಆದಿಶಕ್ತಿಯಾಗಿದ್ದಾಳೆ. ಕೂಷ್ಮಾಂಡ ದೇವಿ ತನ್ನ ಮಂದ ಮಧುರ ನಗುವಿನಿಂದ ಈ ಬ್ರಹ್ಮಾಂಡವನ್ನು ಉತ್ಪನ್ನವಾಗಿರುವುದರಿಂದ ಇವಳನ್ನು ಕೂಷ್ಮಾಂಡ ದೇವಿ ಎಂದು ಕರೆದರು. ಇವರು ಸೂರ್ಯಮಂಡಲದೊಳಗಿನ ಲೋಕದಲ್ಲಿ ನೆಲೆಸಿರುತ್ತಾಳೆ. ಸೂರ್ಯ ಲೋಕದಲ್ಲಿ ವಾಸ ಮಾಡುವ ಶಕ್ತಿ ಇವಳಿಗೆ ಮಾತ್ರ ಇರುವುದು. ಇವಳ ಶರೀರವು ಸೂರ್ಯನಂತೆ ಹೊಳೆಯುತ್ತಿರುವುದು. ಇವಳ ತೇಜಸ್ಸು ದಶದಿಕ್ಕುಗಳಿಗೂ ಪ್ರಕಾಶಿಸುತ್ತದೆ. ದೇವಿ ಶ್ಲೋಕ: ಯಾ ದೇವಿ ಸರ್ವಭೂತೇಷು ಲಜ್ಜಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇಷ್ಟವಾದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.